ವೀಕ್ಷಕರೇ, ಕೆಲ ವರ್ಷಗಳ ಹಿಂದೆ ಮಧ್ಯಪ್ರದೇಶದ ಒಂದು ವೈದ್ಯ ಶಾಲೆಯಲ್ಲಿ ಅಲ್ಲಿನ ಓರ್ವ ವೈದ್ಯರು ಒಬ್ಬ ವಿಚಿತ್ರ ರೋಗಿಯನ್ನ ಗಮನಿಸ್ತಾರೆ. ಆ ರೋಗಿ ಎತ್ತರವಾಗಿದ್ದು ಆತನ ಮೈಮೇಲೆ ಅಸಹಜ ಎನ್ನುವಷ್ಟು ಹುರುಪೆಗಳು ಅಂದ್ರೆ ಕುಷ್ಠದ ರೀತಿ ಇದ್ವು. ಹಾಗೂ ಆತನ ಹಣೆಯ ಮಧ್ಯಭಾಗದಲ್ಲಿ ದೊಡ್ಡ ಬಟ್ಟಿನಾಕಾರದ ಗಾಯವಾಗಿದ್ದು ಅದರಿಂದ ರಕ್ತವು ಒಂದೇ ಸಮನೆ ಸೋರ್ತಾ ಇತ್ತು. ಎಷ್ಟು ಚಿಕಿತ್ಸೆ ಕೊಟ್ಟರೂ ಆ ಗಾಯ ಮಾಯಲಿಲ್ಲ ಹಾಗೂ ರಕ್ತ ಸೋರುವುದು ನಿಲ್ಲಿಲ್ಲ. ಪ್ರತಿದಿನವೂ ಆ ಗಾಯ ಆಗತಾನೆ ಆಗಿದೆಯೇನೋ ಎನ್ನುವಷ್ಟು ತಾಜಾ ಆಗಿ ಕಾಣ್ತಾ ಇತ್ತು. ನಿನ್ನ ಗಾಯ ಬಹಳ ಆಶ್ಚರ್ಯ ಉಂಟು ಮಾಡ್ತಾ ಇದೆ, ನಿನ್ನ ಹೆಸರು ಅಶ್ವತ್ಥಾಮನ? ಈ ಒಂದು ಪ್ರಶ್ನೆಯನ್ನ ಕೇಳಿ ತಿರುಗುವಷ್ಟರಲ್ಲಿ ಆ ರೋಗಿ ಕುಳಿತಿದ್ದ ಬೆಡ್ ಖಾಲಿಯಾಗಿತ್ತು. ಹೌದು ವೀಕ್ಷಕರೇ, ಮಹಾಭಾರತದ ಅಶ್ವತ್ಥಾಮನನ್ನ ನಮ್ಮ ಮಹಾಕಾವ್ಯಗಳು ಚಿರಂಜೀವಿಗಳಲ್ಲೊಬ್ಬ ಸಾವೇ ಇರದವ ಎಂಬಂತೆ ವರ್ಣಿಸಿವೆ. ಆತನಿಗೆ ಉಪಪಾಂಡವರನ್ನ ಕೊಂದ ಪಾಪದ ಫಲವಾಗಿ ಆತನ ಹಣೆಯ ಮೇಲೆತ್ತೆನ್ನಲಾದ ಮಣಿಯನ್ನ ಹಿಂಪಡೆದ ಕೃಷ್ಣನು ಆತನಿಗೆ ಸಾವಿರಾರು ವರ್ಷಗಳ ದೈಹಿಕ ನೋವಿಂದ ಬಳಲುವಂತೆ ಶಾಪ ಕೊಟ್ಟಿದ್ದನೆಂದು ಪುರಾಣಗಳು ಹೇಳ್ತವೆ. ಮಧ್ಯಪ್ರದೇಶದಲ್ಲಿ ಪತ್ತೆಯಾದ ಆ ರೋಗಿ ಬರೀ ಅಲ್ಲಿ ಮಾತ್ರ ಅಲ್ಲ, ನಾವು ಇಂತಹ ರೋಗಿಯನ್ನ ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ, ಇಂತಹ ವರದಿಗಳು ದೇಶದ ಅನೇಕ ಕಡೆ ಚಾಲ್ತಿಯಲ್ಲಿವೆ. ಅಶ್ವತ್ಥಾಮನನ್ನ ಕಂಡೆವೆಂದು ಹೇಳಿದ ಅನೇಕರ ವರದಿಗಳಿವೆ. ಅಷ್ಟಕ್ಕೂ ಯಾರಿ ಅಶ್ವತ್ಥಾಮ? ಬನ್ನಿ ವೀಕ್ಷಕರೇ, ಮಹಾಭಾರತದ ವಿಶಿಷ್ಟ ಪಾತ್ರವೆನಿಸಿದ ಈ ಅಶ್ವತ್ಥಾಮನ ಕುರಿತಾದ ಕೆಲ ಸ್ವಾರಸ್ಯಕರ ಮಾಹಿತಿಗಳನ್ನ ತಿಳಿಯೋಣ. ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಂತೆ ಮಹಾಭಾರತ ಕಾವ್ಯವು ಅನೇಕ ಕಥೆಗಳ, ನೀತಿಗಳ, ವೈವಿಧ್ಯಮಯ ಪಾತ್ರಗಳ ಹಾಗೂ ಆ ಪಾತ್ರಗಳ ವಿಭಿನ್ನ ಮನೋಧರ್ಮದ ಅಂತರ್ಗತವನ್ನು ತಿಳಿಸುವ ರೋಚಕವಾದ ಒಂದು ಗ್ರಂಥ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ಜೊತೆ ದೈವಿಕತೆ, ಕರುಣೆ, ದಯೆ, ಮಾನವೀಯತೆ, ಉದಾರತೆ, ಸ್ನೇಹಶೀಲತೆ ಮುಂತಾದ ಉತ್ತಮ ಗುಣ ವಿಶೇಷಗಳ ನಡುವಿನ ನಿರಂತರ ಘರ್ಷಣೆ ಹಾಗೂ ಸೆಣಸಾಟದ ಕಥನಗಳನ್ನ ಒಳಗೊಂಡ ಮಹಾಭಾರತವು ಹಲವು ರೀತಿಯಲ್ಲಿ ಒಂದು ಆಸಕ್ತಿಕರ ರಸಕಾವ್ಯ. ವೀಕ್ಷಕರೇ, ಮಹಾಭಾರತದ ಹಲವು ಪಾತ್ರಗಳಲ್ಲಿ ಅಶ್ವತ್ಥಾಮನ ಪಾತ್ರವು ಸಹ ಬಹು ವಿಶಿಷ್ಟವಾದ ಒಂದು ಪಾತ್ರ. ಬೇಡಿಕೆಯ ಟಾಪಿಕ್ಗಳು ಸ್ವಲ್ಪ ತಡವಾದರೂ ಖಂಡಿತ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದಿಷ್ಟು ಅಶ್ವತ್ಥಾಮನ ಬಗ್ಗೆ ಒಂದಷ್ಟು ಮಾಹಿತಿಗಳು. ನಮಸ್ಕಾರ.